ಪ್ರತಿಕಾರಕ್ಕಾಗಿ ಒಂದು ಜನ್ಮವೇ ಸಾಲದು. ಮಹಾಭಾರತದ ಕತೆ ಅಂದ್ರೆ ಅಲ್ಲಿ ಪ್ರೀತಿ, ಧರ್ಮ, ಕರ್ತವ್ಯ ಹೀಗೆ ಸಾವಿರಾರು ವಿಷಯಗಳಿವೆ. ಆದರೆ ಕೆಲವು ಕತೆಗಳು ಹುಟ್ಟೋದೇ ಸೇಡಿನ ಬೆಂಕಿಯಿಂದ. ಅಂತಹ ದ್ವೇಷದ ಜ್ವಾಲೆ ಎಷ್ಟೊಂದು ಪ್ರಬಲವಾಗಿರುತ್ತೆ ಅಂದ್ರೆ ಅದನ್ನ ತೀರಿಸ್ಕೊಳ್ಳೋಕೆ ಒಂದು ಜನ್ಮ ಕೂಡ ಸಾಕಾಗಲ್ಲ. ಬನ್ನಿ, ಇವತ್ತು ನಾವು ಅಂತಹದ್ದೇ ಒಂದು ದುರಂತ ಕಥೆಯೊಳಗೆ ಇಳಿದು ನೋಡೋಣ. ಇದು ರಾಜಕುಮಾರಿ ಅಂಬೆಯ ಕಥೆ. ವಿಧಿ, ಅನ್ಯಾಯ ಮತ್ತು ಜನ್ಮಗಳನ್ನೇ ದಾಟಿ ನಿಂತ ಒಂದು ಅಚಲವಾದ ಪ್ರತೀಕಾರದ ಪ್ರತಿಜ್ಞೆಯ ಕಥೆ. ಕುರುಕ್ಷೇತ್ರದ ಮಹಾಯುದ್ಧದ ಮೊದಲ ಬೀಜ ಬಿದ್ದಿದ್ದೇ ಈ ಶಾಪದಿಂದ. ಸರಿ, ನಮ್ಮ ಕಥೆ ಶುರುವಾಗೋದು ಎಲ್ಲಿ ಅಂತೀರಾ? ಕಾಶಿಯ ಒಂದು ತುಂಬಾನೇ ಭವ್ಯವಾದ ಆಸ್ಥಾನದಲ್ಲಿ. ಅಲ್ಲಿ 3 ಸುಂದರ ರಾಜಕುಮಾರ್ಯರಿಗಾಗಿ ಒಂದು ದೊಡ್ಡ ಸ್ವಯಂವರ ಏರ್ಪಾಡಾಗಿತ್ತು. ವಾತಾವರಣ ಪೂರ್ತಿ ಸಂಭ್ರಮದಿಂದ, ಸಂಗೀತದಿಂದ ತುಂಬಿ ಹೋಗಿತ್ತು. ಇವರು ಕಾಶಿರಾಜನ 3 ಹೆಣ್ಣುಮಕ್ಕಳು: ಅಂಬಾ, ಅಂಬಿಕಾ ಮತ್ತು ಅಂಬಾಲಿಕಾ. ನಮ್ಮ ಈ ಕಥೆಯ ಕೇಂದ್ರಬಿಂದು ಈ 3ರಲ್ಲಿ ಹಿರಿಯವಳಾದ ರಾಜಕುಮಾರಿ ಅಂಬಾ. ಆಕೆಯ ಸೌಂದರ್ಯದ ಬಗ್ಗೆ, ಗುಣಗಳ ಬಗ್ಗೆ ಇಡೀ ದೇಶದಲ್ಲೇ ಮಾತನಾಡ್ಕೊಳ್ತಿದ್ರು. ಆ ಸ್ವಯಂವರಕ್ಕೆ ದೇಶ-ವಿದೇಶಗಳಿಂದ ಎಷ್ಟೋ ರಾಜರು ಬಂದಿದ್ರು. ಆದ್ರೆ ಗೊತ್ತಾ, ಅಂಬೆ ಮನ್ಸಲ್ಲಿ ಆಗಲೇ ಒಬ್ಬ ರಾಜ ಇದ್ದ. ಅವಳ ಹೃದಯವನ್ನ ಕದ್ದಿದ್ದ. ಸೌಬಲದ ರಾಜ ಶಲ್ವ. ಇಬ್ರೂ ಆಗಲೇ ಮನ್ಸಾರೆ ಒಬ್ರನ್ನೊಬ್ರು ಒಪ್ಕೊಂಡಿದ್ರು. ಹಾಗಾಗಿ ಸ್ವಯಂವರದಲ್ಲಿ ಶಲ್ವನ ಕೊರಳಿಗೆ ಹಾರ ಹಾಕೋದು ಅಂತ ಅಂಬೆ ನಿರ್ಧಾರ ಮಾಡಿದ್ಲು. ಎಲ್ಲವೂ ಅಂದುಕೊಂಡಂತೆ ನಡೀತಾ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಆ ಸಭೆಯೊಳಗೆ ಬಿರುಗಾಳಿಯಂತೆ ಎಂಟ್ರಿ ಕೊಟ್ಟಿದ್ದು ಯಾರು ಗೊತ್ತಾ? ಹಸ್ತಿನಾಪುರದ ಮಹಾನ್ ಯೋಧ ಭೀಷ್ಮ ಪಿತಾಮಹ. ಅವರು ಅಲ್ಲಿಗೆ ವರನಾಗಿ ಬಂದಿರ್ಲಿಲ್ಲ. ಬದಲಿಗೆ ಎಲ್ಲವನ್ನೂ ಗೆಲ್ಲೋಕೆ ಬಂದ ಒಬ್ಬ ವಿಜಯೀ ಹಾಗೆ ಬಂದಿದ್ರು. ಅವರನ್ನು ನೋಡಿ ಇಡೀ ಸಭೆಯೇ ಒಂದು ಕ್ಷಣ ಸ್ತಬ್ಧವಾಗ್ಹೋಯ್ತು. ಭೀಷ್ಮರು ನೇರವಾಗಿ ಘೋಷಣೆ ಮಾಡ್ತಾರೆ, ತಾವು ಬಂದಿರೋದು ಈ 3 ರಾಜಕುಮಾರಿಯರನ್ನ ತಮ್ಮ ಮಲತಮ್ಮ ಅಂದ್ರೆ ಹಸ್ತಿನಾಪುರದ ರಾಜ ವಿಚಿತ್ರವೀರ್ಯನಿಗಾಗಿ ಕರ್ಕೊಂಡ್ ಹೋಗೋಕೆ ಅಂತ. ಅಲ್ಲಿದ್ದ ಎಲ್ಲಾ ರಾಜರಿಗೂ ಸವಾಲ್ ಹಾಕಿ ಅವರನ್ನೆಲ್ಲ ಸೋಲಿಸಿ ಆ 3 ರಾಜಕುಮಾರಿಯರನ್ನ ಬಲವಂತವಾಗಿ ರಥದಲ್ಲಿ ಕೂರಿಸ್ಕೊಂಡು ಹಸ್ತಿನಾಪುರದ ಕಡೆ ಹೊರಟೇ ಬಿಡ್ತಾರೆ. ಹಸ್ತಿನಾಪುರಕ್ಕೆ ಹೋಗೋ ದಾರಿಲಿ ಅಂಬೆ ಅವಳು ಸುಮ್ನೆ ಕೂರಲ್ಲ. ಹೇಗೋ ಧೈರ್ಯ ಮಾಡಿ ಭೀಷ್ಮರ ಹತ್ರ ಹೋಗಿ ತನ್ನ ಪ್ರೀತಿಯ ವಿಷಯವನ್ನ ಹೇಳ್ತಾಳೆ. ನಾನು ನನ್ನ ಮನಸ್ಸನ್ನ ಶಲ್ವನ್ಗೆ ಕೊಟ್ಟಿದ್ದೀನಿ, ದಯವಿಟ್ಟು ನನ್ನನ್ನು ಅವನತ್ರ ಹೋಗೋಕೆ ಬಿಡಿ ಅಂತ ಬೇಡಿಕೊಳ್ತಾಳೆ. ಅವಳ ದನಿಯಲ್ಲಿ ಒಂದು ಕೊನೆಯ ಭರವಸೆ ಇತ್ತು. ಇಲ್ಲಿಂದ ನೋಡಿ, ಕಥೆ ಒಂದು ದೊಡ್ಡ ತಿರುವು ತಗೊಳುತ್ತೆ. ಯಾಕಂದ್ರೆ ಇಲ್ಲಿ ಮುಖಾಮುಖಿಯಾಗೋದು 2 ದೊಡ್ಡ ಶಕ್ತಿಗಳು. ಒಂದ್ ಕಡೆ ಅಂಬೆಯ ಪ್ರೀತಿ, ಅವಳ ಬೈಕೆ, ಇನ್ನೊಂದ್ ಕಡೆ ಭೀಷ್ಮರ ಕರ್ತವ್ಯ ಮತ್ತೆ ಅವರ ಆ ಅಚಲ ಪ್ರತಿಜ್ಞೆ. ಅಂಬೆಯ ಮಾತಿಗೆ ಭೀಷ್ಮರು ಬೆಲೆ ಕೊಡ್ತಾರೆ. ಸರಿ ಅಂತ ಅವಳನ್ನ ಗೌರವದಿಂದ ಶಲ್ವರಾಜನತ್ರ ಕಳಿಸೋಕೆ ಒಪ್ಕೊಳ್ತಾರೆ. ಇದು ನೋಡೋಕೆ ಒಂದು ಒಳ್ಳೆ ನಿರ್ಧಾರದ ಹಾಗೆ ಕಾಣಿಸಿದ್ರೂ ಇದೇ ನಿರ್ಧಾರದಿಂದ ಶುರುವಾಗುತ್ತೆ ನೋಡಿ ಅಂಬೆಯ ಜೀವನದ ದುರಂತಗಳ ಸರಣಿ. ಅಂಬೆಯ ಜೀವನದಲ್ಲಿ ಶುರುವಾಗಿದ್ದ ಆ ಒಂದು ಸಣ್ಣ ಭರವಸೆಯ ಕಿಡಿ ಇದೆಯಲ್ಲ, ಅದು ಇಲ್ಲಿಂದ ಆರಿ ಹೋಗೋಕೆ ಶುರುವಾಗತ್ತೆ. ಅವಳ ಬದುಕು ತಿರಸ್ಕಾಲದ ಸುಳಿಗೆ ಸಿಕ್ಕಿಹಾಕೊಳ್ಳುತ್ತೆ. ತುಂಬಾ ಆಸೆಯಿಂದ ಶಲ್ವನದೆಗಿರ ಹೋದ ಅಂಬೆಗೆ ಕಾದಿದ್ದು ದೊಡ್ಡ ಆಘಾತ. ಶಲ್ವ ಅವಳನ್ನ ನೇರವಾಗಿ ತಿರಸ್ಕರಿಸ್ಬಿಡ್ತಾನೆ. ಭೀಷ್ಮ ನನ್ನನ್ನ ಸೋಲಿಸಿ ನಿನ್ನನ್ನ ಗೆದ್ದಿದ್ದಾನೆ, ನೀನೀಗ ಅವನ ಸೊತ್ತು, ನನ್ನ ಸ್ವಾಭಿಮಾನ ನಿನ್ನನ್ನ ಸ್ವೀಕಾರ ಮಾಡಕ್ಕೆ ಬಿಡಲ್ಲ ಅಂತ ಹೇಳಿ ಅವಳನ್ನ ವಾಪಸ್ ಕಳಿಸ್ತಾನೆ. ಪ್ರೀತಿಸಿದವನೇ ಕೈಬಿಟ್ಟ ಮೇಲೆ ಅವಳಿಗೆ ದಿಕ್ಕೇ ತೋಚದ ಹಾಗಾಗುತ್ತೆ. ರಾಜರುಗಳ ನಡುವಿನ ಈ ಪೌರುಷದ ಆಟದಲ್ಲಿ ಅವಳು ಅನ್ಯಾಯವಾಗಿ ಬಲಿಯಾಗಿ ನಿಂತಿರ್ತಾಳೆ. ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಮತ್ತೆ ಮತ್ತೆ ಕಾಡುತ್ತೆ, ಇದರಲ್ಲಿ ನನ್ನ ತಪ್ಪೇನು? ಸರಿ, ಅಂತೂ ಇಂತೂ ಹತಾಶೆಯಿಂದ ಹಸ್ತಿನಾಪುರಕ್ಕೆ ವಾಪಸ್ ಬರ್ತಾಳೆ. ಆದ್ರೆ ಇಲ್ಲೂ ಅವಳಿಗೆ ನಿರಾಸನೆ ಕಾದಿತ್ತು. ಅವಳ ಮನಸ್ಸು ಬೇರೆಯವರ ಮೇಲಿದೆ ಅಂತ ಗೊತ್ತಾದ್ಮೇಲೆ ರಾಜ ವಿಚಿತ್ರವೀರ್ಯ ಕೂಡ ಅವಳನ್ನ ಮದುವೆ ಆಗೋಕೆ ಒಪ್ಪಲ್ಲ. 2ನೇ ಬಾರಿಗೆ ಅವಳು ತಿರಸ್ಕಾರಕ್ಕೆ ಒಳಗಾಗ್ತಾಳೆ. ಈಗ ಅವಳಿಗೆ ಹೋಗೋಕೆ ಬೇರೆ ಯಾವ ದಾರಿನೂ ಇರಲಿಲ್ಲ. ಎಲ್ಲ ದಾರಿಗಳು ಮುಚ್ಚಿ ಹೋದಾಗ ಅವಳಿಗೆ ಕಾಣಿಸಿದ್ದು ಒಬ್ರೇ, ತನ್ನ ಈ ಎಲ್ಲ ದುರ್ಗತಿಗೆ ಕಾರಣ ಅಂತ ಅವಳು ನಂಬಿದ್ದ ಭೀಷ್ಮ. ನೇರವಾಗಿ ಅವರತ್ರ ಹೋಗಿ ಕೊನೆಯ ಪ್ರಯತ್ನವಾಗಿ ಕೇಳ್ತಾಳೆ, ನೀವೇ ನನ್ನನ್ನು ಮದುವೆಯಾಗಿ. ಆದರೆ ಭೀಷ್ಮರು ಅವರು ತಮ್ಮ ಆ ಜೀವನ ಬ್ರಹ್ಮಚರ್ಯದ ಪ್ರತಿಜ್ಞೆಯಿಂದ ಒಂದು ಹೆಜ್ಜೆ ಕೂಡ ಹಿಂದೆ ಸರಿಲಿಲ್ಲ. ನಾನು ನನ್ನ ಪ್ರತಿಜ್ಞೆ ಮುರಿಯೋಕಾಗಲ್ಲ, ನಾನು ನಿನ್ನನ್ನು ಮದುವೆಯಾಗೋಕೆ ಸಾಧ್ಯವೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ಆ ಒಂದು ಮಾತು ಅಂಬೆಯ ದುಃಖವನ್ನ ದ್ವೇಷದ ಬೆಂಕಿಯಾಗಿ ಬದಲಾಯಿಸ್ಬಿಡುತ್ತೆ.
ಎಲ್ಲರೂ ಕೈಬಿಟ್ಟ ಮೇಲೆ, ಜೀವನವೇ ಹಾಳಾದ ಮೇಲೆ ಅವಳಿಗೆ ಉಳಿದಿದ್ದು ಒಂದೇ ಒಂದು ಗುರಿ: ತನ್ನ ಬದುಕನ್ನ ಹಾಳು ಮಾಡಿದ ಭೀಷ್ಮನ ಸರ್ವನಾಶ. ಅವಳ ಜೀವನದ ಉದ್ದೇಶವೇ ಪ್ರತೀಕಾರವಾಗಿ ಬದಲಾಗುತ್ತೆ. ಅವಳು ಅರಮನೆ, ರಾಜವೈಭೋಗ ಎಲ್ಲವನ್ನೂ ಬಿಟ್ಟು ಒಂದು ಹೊಸ ದಾರಿ ಹಿಡಿತಾಳೆ. ಅದೇ ಪ್ರತೀಕಾರಕ್ಕಾಗಿ ಶಕ್ತಿ ಸಂಪಾದಿಸೋಕೆ ತಪಸ್ಸಿನ ದಾರಿ. ರಾಜಕುಮಾರಿಯಾಗಿದ್ದವಳು ಈಗ ತಪಸ್ವಿನಿಯಾಗ್ತಾಳೆ. ವರ್ಷಾನುಗಟ್ಲೆ ಕಠಿಣ ಅಂದ್ರೆ ಕಠಿಣ ತಪಸ್ಸು ಮಾಡ್ತಾಳೆ. ಅವಳ ಆ ಸಂಕಲ್ಪಕ್ಕೆ ಮೆಚ್ಚಿ ಕೊನೆಗೂ ಸಾಕ್ಷಾತ್ ಪರಶಿವನೇ ಅವಳ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಶಿವನು ಅವಳಿಗೆ ಒಂದು ವರವನ್ನ ಕೊಡ್ತಾನೆ. ಅದು ಸಾಮಾನ್ಯ ವರವಲ್ಲ. ನಿನ್ನ ಮುಂದಿನ ಜನ್ಮದಲ್ಲಿ ನೀನು ಪಾಂಚಾಲ ರಾಜ ದ್ರುಪದನ ಮಗನಾಗಿ ಹುಟ್ಟುತ್ತೀಯಾ, ನಿನಗೆ ಈ ಜನ್ಮದ ಎಲ್ಲಾ ನೆನಪು ಇರುತ್ತೆ, ಭೀಷ್ಮನ ಮೇಲಿನ ದ್ವೇಷನೂ ಇರುತ್ತೆ, ಮತ್ತು ಅವನ ಅಂತ್ಯಕ್ಕೆ ನೀನೇ ಕಾರಣವಾಗ್ತೀಯ ಅಂತ ವರವನ್ನ ಕೊಡ್ತಾನೆ. ದೇವರೇ ವರ ಕೊಟ್ಟ ಮೇಲೆ ಇನ್ಯಾವ ಅನುಮಾನ? ತನ್ನ ಸೇಡು ತೀರುತ್ತೆ ಅನ್ನೋದು ಅಂಬೆಗೆ ಖಾತ್ರಿಯಾಗುತ್ತೆ. ಈಗ ಅವಳು ತನ್ನ ಈ ಜನ್ಮವನ್ನ ಮುಗಿಸಿ ಆ ಸೇಡಿನ ಪ್ರಯಾಣ ಶುರು ಮಾಡೋಕೆ ಕೊನೇ ಹೆಜ್ಜೆ ಇಡ್ತಾಳೆ. ಅದಕ್ಕಾಗಿ ಅವಳು ಆಯ್ಸಿಕೊಂಡಿದ್ದು ಯಮುನಾ ನದಿಯ ಪವಿತ್ರ ತೀರವನ್ನ. ಅಲ್ಲಿ ಅವಳೇ ತನ್ನ ಕೈಯಾರೆ ತನಗಾಗಿ ಒಂದು ಚಿತೆಯನ್ನ ಸಿದ್ಧ ಮಾಡ್ಕೊಳ್ತಾಳೆ. ಒಂದು ಜೀವನವನ್ನ ಮುಗಿಸಿ ಇನ್ನೊಂದನ್ನ ಶುರು ಮಾಡೋಕೆ ಅವಳು ತಯಾರಾಗಿದ್ಲು. ಈ ಜನ್ಮ, ಇದು ಅವಳಿಗೆ ಕೇವಲ ಒಂದು ಹಂತ ಅಷ್ಟೆ. ಮುಂದಿನ ಜನ್ಮದಲ್ಲಿ ತನ್ನ ಸೇಡನ್ನ ತೀರಿಸ್ಕೊಳ್ಳೋಕೆ ಈ ಜೀವನವನ್ನ ತ್ಯಾಗ ಮಾಡ್ಲೇಬೇಕಿತ್ತು. ಈ ಜನ್ಮದ ಪಾಠ ಇಲ್ಲಿಗೆ ಮುಗಿದಿತ್ತು. ಭೀಷ್ಮನ ವಿನಾಶಕ್ಕಾಗಿ ಇದೇ ಅವಳ ಕೊನೆಯ ಮಾತು. ಈ ಒಂದು ಶಾಪವನ್ನ ಕೂಗುತ್ತಾ ಅವಳು ಆ ಅಗ್ನಿಕುಂಡಕ್ಕೆ ಹಾರುತ್ತಾಳೆ. ಅವಳ ದೇಹ ಸುಟ್ಟು ಬೂದಿಯಾಗುತ್ತೆ. ಆದ್ರೆ ಅವಳ ಸೇಡಿನ ಕಿಡಿ, ಅದು ಭೀಷ್ಮನ ಅಂತ್ಯಕ್ಕೆ ಕಾರಣವಾಗುವ ಶಿಖಂಡಿಯಾಗಿ ಮತ್ತೆ ಹುಟ್ಟೋಕ್ಕೆ ಸಿದ್ಧವಾಗುತ್ತೆ. ಹೀಗೆ ಒಂದು ಹೆಣ್ಣಿನ ಪ್ರೇಮದ ಕಥೆ ಸೇಡಿನ ಒಂದು ಮಹಾಕಾವ್ಯವಾಗಿ ಬದಲಾಯಿತು.